ಗೈಸ್ ರೈಟ್ ನಾನು ಥೈಲ್ಯಾಂಡ್ನ ಪುಕೆಟಲ್ಲಿ ಇದ್ದೀನಿ. ಸೊ ಪುಕೆಟಲ್ಲಿ ಎಲ್ಲಪ್ಪ ಅಂತಂದರೆ ಪಟಾಂಗ್ ಅನ್ನೋ ಒಂದು ಏರಿಯಾದಲ್ಲಿ ಇದ್ದೀನಿ. ಸೊ ಪಟಾಂಗಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಬೀಚ್ ಇದ್ದಾವೆ, ಪಟಾಂಗ್ ಬೀಚ್ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಹೋಗೋ ದಾರಿಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಒಳ್ಳೆ ಶಾಪಿಂಗ್ ರಿಲೇಟೆಡ್ ಶಾಪ್ಸ್ ಏನೇ ಇದ್ದಾವೆ. ನಿಜವಾಗ್ಲೂ ಇಲ್ಲೊಂದು ಸ್ಟನ್ನಿಂಗ್ ವ್ಯೂ ಇದೆ ಗಾಯ್ಸ್. ನಿಜವಾಗ್ಲೂ ಯಪ್ಪ ಏನು ವ್ಯೂ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ನಮಗೆ. ಎಂತ ಅದ್ಭುತವಾದ ಬೀಚಿಗೆ ಬಂದಿದ್ದೀನಿ ನೋಡಿ. ಪತಾಂಗ್ ಅನ್ನೋ ಈ ಊರಲ್ಲಿ ಈ ತರ ಬೀಚ್ ನ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಎಷ್ಟು ಸುಂದರವಾಗಿದೆ ಅಂದ್ರೆ ಕಣ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುವಂತ ಒಂದು ಬೀಚ್ ಅಂತಾನೆ ಹೇಳ್ಬೋದು. ಸುತ್ತ ನೋಡ್ಬೋದು ಬರೀ ಫಾರಿನರ್ಸೇ. ಎಲ್ಲ ಇಷ್ಟೊತ್ತಾದ್ರೂ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಬಂತು. ಎಲ್ಲರೂ ಆಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಖುಷಿಯಾಗಿ ನಿಜವಾಗ್ಲೂ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಟ್ಟಂತ ನಿಜವಾಗ್ಲೂ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ ಚೈನೀಸ್ ಗರ್ಲ್ಸು ಎಲ್ಲರೂ ಫೋಟೋ ತೆಗೆಸ್ಕೊಂಡು ತರ ರೀಲ್ಸ್ ಕೂಡ ಮಾಡ್ತಾವ್ರೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ಕ್ಲೈಮೇಟು, ಆ ವೆದರು, ಬಾಬಾ ಹೇಳಕ್ಕಾಗಲ್ಲ. ಇಲ್ಲಿ ಸುಮಾರು ಎಲ್ಲ ರೀತಿಯ ಪ್ಯಾರಾಚೂಟ್ ಆಕ್ಟಿವಿಟಿ ಆಗಿರ್ಬೋದು, ಪ್ರತಿಯೊಂದು ಆಕ್ಟಿವಿಟಿನೂ ಇಲ್ಲಿದೆ. ಸೊ ಡೇ ಟೈಮಲ್ಲಿ ಬಂದಿದ್ದಿದ್ರೆ ನಿಜವಾಗ್ಲೂ ನಾವು ಅದನ್ನ ಟ್ರೈ ಮಾಡ್ತಾ ಇದ್ವಿ. ಸೊ ಆಲ್ರೆಡಿ ಲೇಟ್ ಆಗೋಗಿದೆ. ಬಂದು ಒಳ್ಳೊಳ್ಳೆ ಫೋಟೋಸ್ ತೆಗೆಸ್ಕೊಂಡು ಆ ಮೂಮೆಂಟ್ನ ನಿಜವಾಗ್ಲೂ 1-1.5 ಗಂಟೆ ಇಲ್ಲೇ ಇದ್ವಿ. ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿ ಆ ಸನ್ಸೆಟ್ನ ಪೂರ್ತಿ ನೋಡಿದ್ವಿ. ಒಳ್ಳೆ ಮಸ್ತ್ ಫೀಲ್ ಅನ್ನಿಸ್ತು. ನಾಳೆಗೆ ನಮಗೆ PPI ಐಲ್ಯಾಂಡ್ಗೆ ಬುಕ್ ಮಾಡ್ಕೊಂಡಿರಲಿಲ್ಲ ಆನ್ಲೈನಲ್ಲಿ. ಅದಕ್ಕೆ ಆಫ್ಲೈನಲ್ಲಿ ಬುಕ್ ಮಾಡ್ಕೊಳೋಣ ಅಂತಲೂ ಕೂಡ ನಾವು ಬಂದಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ರೀತಿಯ ರಾಫ್ಟಿಂಗ್ ಆಗಿರ್ಬೋದು, ಸ್ಕೂಬಾ ಡೈವಿಂಗ್ ಆಗಿರ್ಬೋದು, PPI ಐಲ್ಯಾಂಡ್ಗೆ ಆಗಿರ್ಬೋದು, ಸೊ ಜೇಮ್ಸ್ ಬಾಂಡ್ ಐಲ್ಯಾಂಡ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಇಲ್ಲಿಗೆ ಟ್ಯಾಕ್ಸಿ ಆಗಿರ್ಬೋದು ಎಲ್ಲದಕ್ಕೂ ಬುಕ್ ಮಾಡಿಕೊಡ್ತಾರೆ ಆಫ್ಲೈನಲ್ಲಿ. ಸೊ ನಮ್ಗೆ ಎಷ್ಟಾಗುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. So with these two people friendly, smiling. Yes. Food also they have vegetarian. ಇವನೇನು ಹೇಳ್ತಾ ಇದ್ದಾನೆ ಅಂತ ಅಂದರೆ ನಮಗಿವಾಗ 1800 ಬಾತ್ ಹೇಳ್ತಾ ಇದ್ದಾನೆ. ಸೊ ನಾವು ಇಲ್ಲ 1400 ಇಲ್ಲ 1300 ಬಾತ್ ಮಾತು ಮಾಡು ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇದ್ದಿದ್ರಲ್ಲಿ 1300 1400 ಬಾತೇ ಆಗೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾನೆ, ಅದಕ್ಕೆ ಬಾರ್ಗೇನ್ ಮಾಡ್ತಾ ಇದ್ದೀವಿ. ಬಟ್ ಇದ್ರಲ್ಲಿ ಒಪ್ಕೊಳ್ಳೋ ಲೆವೆಲ್ ಇಲ್ಲಿದ್ದಾನೆ. ಬನ್ನಿ. ಟೂರ್ ಇನ್ಫಾರ್ಮೇಷನ್ ಅಂತ ಏನೇನೋ ಹಾಕಿದ್ದಾರೆ ನೋಡಿ. ವೇಕಪ್ ಕ್ಲಬ್. ಸೊ 2,500 ಬಾತ್ ಕೊಟ್ಟರೆ ವೇಕಪ್ ಕ್ಲಬ್ಗೆ ಹೋಗ್ಬೋದು. ಸೊ ನಿಮ್ಗೆ ಇಷ್ಟ ಆಗಿರೋದು ಏನು ಬೇಕಾದರೂ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಇದೆ, ಕ್ರೂಸ್ ಶಿಪ್ ಇದೆ, ಸೊ ಒಳ್ಳೊಳ್ಳೆ ಸಫಾರಿದು ಎಲ್ಲನೂ ಇದೆ. ಸೊ ಬುಕ್ ಮಾಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು. ವೇಕ್ 1400 ಫೈನಲ್ ಪ್ರೈಸ್. Only your price. What I keep like James Bond Island. ಗೈಸ್ ಫೈನಲ್ ಆಗಿ 1450 ಬಾತ್ಗೆ ಒಪ್ಕೊಂಡವನೆ. ಇಲ್ಲೇನೇ ಬುಕ್ ಮಾಡ್ತಾ ಇದ್ದೀವಿ. ಚಾನಲ್ ಕೂಡ ಬರೀತಾ ಇದ್ದಾನೆ. ಬೆಳಿಗ್ಗೆ 7:40 ಅಥವಾ 8 o'clockಗೆ ಬಂದು ಪಿಕ್ ಮಾಡ್ತಾರಂತೆ. ಸೊ ಇಟ್ಸ್ ಎ ರೀಸನಬಲ್ ಪ್ರೈಸ್. ಎಲ್ಲ ಕಡೆನೂ 1300 1400 500 ಇರುತ್ತೆ. ಸೊ ಸರ್ವಿಸ್ ಹೆಂಗೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಕೆಲವು ಕಡೆ ಜ್ಯೂಸ್ ಕೊಡಲ್ಲ, ಒಳ್ಳೆ ಗಾಡಿ ಇರಲ್ಲ. ಸೊ ಇವನ್ನೆಲ್ಲನೂ ಸರ್ವಿಸ್ ಚೆನ್ನಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ಬುಕ್ ಮಾಡ್ತಾ ಇದ್ದೀವಿ. ಹೆಂಗಿರುತ್ತೆ ಏನು ಅಂತ PPI ಐಲ್ಯಾಂಡ್ ಟ್ರಿಪ್ ಟೂರ್ ಪ್ಯಾಕೇಜಲ್ಲಿ ನಾನು ಹೇಳ್ತೀನಿ ನಿಮಗೆ. This is the company name Kingstar. Kingstar. Okay. ಗೈಸ್ ನೀವೇನಾದರೂ ಥೈಲ್ಯಾಂಡು, ಪಟಾಯ, ಬ್ಯಾಂಕಾಕ್ ಅಥವಾ ಪುಕೆಟ್ ಏನಾದರೂ ಬಂದರೆ, ಸೊ ನಿಮಗೇನಾದರೂ ಇಂಡಿಯನ್ ರೀತಿ ಒಂದು ಸ್ಟೋರ್ ಬೇಕು, ಸೊ ಎಲ್ಲ ಒಂದೇ ಕಡೆ ಸಿಗೋದು ಅಂತ ಏನಾದರೂ ನಿಮಗೆ ಬೇಕಾಗಿತ್ತು ಅಂತಂದರೆ ಎವ್ರಿ 100 ಮೀಟರ್ಸ್ ಬಂದು 7-Eleven ಅಂತ ಒಂದು ಸ್ಟೋರ್ ಇರುತ್ತೆ. ಸೊ ಆ ಸ್ಟೋರ್ಗೆ ಏನಾದರೂ ನೀವು ಬಂದರೆ ಆರಾಮಾಗಿ ಏನು ಬೇಕೋ ತೊಗೊಂಡು ತಿನ್ಬೋದು. ವಾಟ್ರ್ ಬಾಟ್ಲಿಂದ ಹಿಡ್ಬೋದು, ಜ್ಯೂಸಿಂದ ಹಿಡ್ಬೋದು. ನೋಡಿ ಈ ರೀತಿ ಎವ್ರಿಥಿಂಗ್. ಓಕೆ, ಎಲ್ಲನೂ ಇಲ್ಲಿರುತ್ತೆ. ಒಳ್ಳೆ ಬಿಸ್ಕೆಟ್ಸು, ಬ್ರೆಡ್ಡು, ಸೊ ನಮಗೆ ಸೆಟ್ ಆಗೋವಂಥ ಕೆಲವು ಐಟಮ್ಸು ಎಲ್ಲನೂ ಇಲ್ಲೇ ಇರುತ್ತೆ. ಚಿಪ್ಸು, ಸಿಗರೇಟು, ವೀಡು ಎಲ್ಲನೂ ಇದರಲ್ಲೇನೆ ಇದೊಂದೇ ಸ್ಟೋರಲ್ಲಿರುತ್ತೆ. ಚಾಕ್ಲೇಟ್ಸ್ ಆಗಿರ್ಬೋದು, ನೋಡಿ ಪ್ರತಿಯೊಂದು ಐಟಮ್ಮು ನೋಡಿ ಎಲ್ಲನೂ ಇಲ್ಲೇ ಇರುತ್ತೆ. ಸೊ ಮಿಲ್ಕ್ ಆಗಿರ್ಬೋದು, ನೋಡಿ ಎವ್ರಿಥಿಂಗ್. ಓಕೆ, ಎಲ್ಲ ಇಲ್ಲೇನೇ ಸಿಗುತ್ತೆ. ಆರಾಮಾಗಿ ನೀವು ತಗೋಬೋದು. ಸೊ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ರಿ, ಏನು ತೊಂದರೆ ಆಗಲ್ಲ. ಎಲ್ಲನೂ ಸಿಗುತ್ತೆ. ಟೆನ್ಷನ್ ಯಾಕೆ ಮತ್ತೆ.
ನನಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗು ಅನ್ನಿಸ್ತು. ಏನಪ್ಪ ಅಂತ ಅಂದರೆ, ಸೊ ಫಾರಿನವರೆಲ್ಲ ಏನಾದರೂ ಬಂದರೆ ಇಲ್ಲಿ ಹೇರ್ ಕಟ್ನ ಹೆಂಗೆ ಮಾಡಿಸ್ಕೊಳ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು ನೀವು ನನ್ನ ಲೆಫ್ಟ್ ಸೈಡ್ಗೆ. ಸೊ ಇದು ಒಂದು ಬಾರ್ಬರ್ ಶಾಪು. ಸೊ ಒಂದು ರೋಡ್ ಪಕ್ಕದಲ್ಲಿ 3 ಚೇರ್ ಹಾಕ್ಬಿಟ್ಟು ಕನ್ನಡಿ ಎಲ್ಲಾನು ಇಟ್ಟಿದ್ದಾರೆ. ಸೊ ಈ ಜಾಗದಲ್ಲಿ ಆರಾಮಾಗೆ ಹಿಂಗೆ ಕೂತ್ಕೊಬಿಟ್ಟು ಸೊ ಹೇರ್ ಕಟ್ನ ಮಾಡಿಸ್ತಾರೆ. ಓಕೆನಾ? ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಕಡೆನೂ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಇಲ್ಲೂ ಈ ಥರ ಒಂದು ಸಂಪ್ರದಾಯ, ಈ ಥರ ದೇಸಿ ರೀತಿ ಇಲ್ಲಿಟ್ಟಿದ್ದಾರೆ ನೋಡಿ. ಗೈಸ್, ಡಾಗೇಶ್ ನೋಡಿ ಏನೋ ಕಚ್ಕೊಂಡ್ಬಿಟ್ಟು ಬರ್ತಾ ಇದ್ದಾನೆ ನನ್ನ ಹಿಂದೆ, ಅಲ್ಲಿಂದ ಬರ್ತಾ ಇದ್ದಾನೆ. ಗಾಯ್ಸ್, ಈಗ ಪಟಾಂಗ್ ಅನ್ನೋ ಒಂದು ಬೀಚ್ ಪಕ್ಕದಲ್ಲೇನೆ ನಿಜವಾಗ್ಲೂ ಥರ ಸ್ಟ್ರೀಟ್ ಫುಡ್ ಇದ್ದಾವೆ. ಫಿಶ್ ಆಗಿರ್ಬೋದು, ಸೊ ಇಲ್ಲಿನ ಪುಕೆಟ್ನ ಲೋಕಲ್ ಫುಡ್ ಆಗಿರ್ಬೋದು, ಸಕ್ಕತ್ತಾಗಿದೆ. ಸೊ ಅದನ್ನೆಲ್ಲ ಒಂದು ಏನೇನಾಗುತ್ತೋ ತಿಂದುಬಿಟ್ಟು ಸೊ ನೋಡ್ಕೊಂಡು ಬರೋಣ ಬನ್ನಿ. ಸೊ ಈ ಬೀಚ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಬೀಚ್ ಗುರು. ಓಕೆನಾ? ನೋಡಿ, ಇಲ್ಲಿ ಫ್ಯಾಮಿಲಿ ಆರಾಮಾಗಿ ಬಂದು ಹಿಂಗೆಲ್ಲ ಕೂತ್ಕೋಬೋದು. ಎಷ್ಟೊಂದು ಫ್ಯಾಮಿಲಿಗಳು ಆರಾಮಾಗಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾವೆ ಒಳ್ಳೆ ವ್ಯೂನ. ಸೊ ಈ ಕಡೆ ಒಳ್ಳೆ ಫುಡ್ ಇರುತ್ತೆ, ಆರಾಮಾಗಿ ಆ ಫುಡ್ನ ಎಂಜಾಯ್ ಮಾಡ್ಬೋದು. ನೋಡಿ, ಇಲ್ಲೇ ಏನಾದರೂ ಎಳ್ನೀರಿಂದ ಹಿಡಿದು ಜ್ಯೂಸಿಂದ ಹಿಡಿದು ಪ್ರತಿಯೊಂದು ಇಲ್ಲೇ ಸಿಗುತ್ತೆ, ಇಲ್ಲೇ ತಿನ್ಬೋದು. ಇದು ನೋಡಿ, ಇದು ಪೋರ್ಕ್ ಅಂತೆ, ಇಷ್ಟು ಅಗಲ ಇದೆ. ಸೊ 100 ಬಾತ್ ಇದಕ್ಕೆ, ಒಂದು ಪೀಸ್ಗೆ 100 ಬಾತ್. ಅದೇ ಬೀಚು. ಸೊ ಅಲ್ಲರ ಪಕ್ಕದಲ್ಲೇನೇನೇನೆ ನೋಡಿ, ಆರಾಮಾಗಿ ಇಲ್ಲಿ ಏನೋ ಒಂದು ತಗೊಂಡು ಅದರ ಪಕ್ಕ ಚಿಕನ್ ಫ್ರೈಡ್ ರೈಸ್ನ ಹೇಳ್ಬಿಟ್ಟು ಸ್ವಲ್ಪ ಫಿಶ್ ಎಲ್ಲನೂ ಹೇಳ್ತಾ ಇದ್ದೀವಿ. ನೋಡ್ಬೋದು ನೀವು ಎಷ್ಟು ಪೀಸ್ಫುಲ್ಲಾಗಿದೆ, ಆರಾಮಾಗಿದೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನಿಜವಾಗ್ಲೂ ಮಿಸ್ ಮಾಡ್ಕೋಬಾರ್ದು ಈ ಥರ ಪ್ಲೇಸ್ಗಳನ್ನೆಲ್ಲ. ಬನ್ನಿ ಒಂದ್ಸಲ ಪುಕೆಟಿಗೆ ಬನ್ನಿ. ಗೈಸ್, ನೋಡ್ಬೋದು ನೀವು ಇಲ್ಲಿ ಮೆಕ್ಕೆಜೋಳನೂ ಸುಟ್ಟು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬನ್ನಲ್ಲಿ ಏನೇನೋ ಇದೆ, ಮತ್ತು ಫಿಶ್ಶು, ಬೀಫು, ಇದು ಒಂಥರ ಇದು ಬೀಫ್ ಥರದ್ದೇ ಏನೋ ಐಟಮು, ಆಮೇಲೆ ಕ್ರೊಕೊಡೈಲ್ ಮೀಟು, ಚಿಕನ್ನು ಮತ್ತು ಪೋರ್ಕು. ಸೊ 50 ಬಾತ್ ಪೋರ್ಕು. ಕ್ರೊಕೊಡೈಲ್ ಮೀಟ್ ಬಂದು 80. ಬಾ ನೋಡಿ, ಏನಾದರೂ ನೀವು ಟ್ರೈ ಮಾಡ್ತೀನಿ ಅಂತಂದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ನಾನು ಇವೆಲ್ಲನೂ ಟ್ರೈ ಮಾಡ್ತೀನಿ. ಸೊ ಈಗಲೇ ಬೇಡ, ಈಗ ತಾನೇ ಅಲ್ಲೇನೋ ತಿಂದಿದ್ದೀವಲ್ಲ, ಸೊ ಆಮೇಲೆ ಹೋಗ್ತಾ ಟ್ರೈ ಮಾಡೋಣ ಅಂತ ಇದ್ದೀನಿ. ಪುಕೆಟಲ್ಲಿ ಒಂದು ಫಾರ್ಮಸಿ ಯಾವ ರೀತಿ ಇದೆ ಅಂತ, ಫಸ್ಟ್ ಆಚೆಗಡೆ ಒಂದು ಕೌಂಟ್ರು, ಅದ್ರ ಒಳಗಡೆ ಇನ್ನೊಂದು ಕೌಂಟ್ರು. ಆಚೆಗಡೆ ಇರೋದು ಯಾವಾಗಲೂ ಎಕ್ಸ್ಚೇಂಜ್ ಕೌಂಟ್ರುಗಳೇ ಜಾಸ್ತಿ ಇರ್ತವೆ. ಸೊ ಹಂಗೆ ಇಲ್ಲಿ ಯುರೋಪಿಯನ್ ಫುಡ್ ಇರೋವಂಥದ್ದು, ಸೊ ಥಾಯ್ ಫುಡ್ಡು, ಸೀ ಫುಡ್ಡು ಇರೋವಂಥ ಒಂದು ಕಾಕ್ಟೇಲ್ ವೈನ್ ಕಾಫಿ ಶಾಪ್ ಥರ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಟ್ರೀಟು. ಸೊ ಯಾರಾದರೂ ವಿಸಿಟ್ ಮಾಡ್ತೀರಾ ಅಂದ್ರೂ ಆರಾಮಾಗಿ ಬರ್ಬೋದು ಈ ಸ್ಟ್ರೀಟ್ಗೆ. ಗೈಸ್, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಲೋಮಾ ಸ್ಟ್ರೀಟ್ ಫುಡ್ ಅಂತ. ಸೊ ಇದ್ರೊಳಗಡೆ ಹೋದರೆ ನಿಜವಾಗ್ಲೂ ಥರ ಸ್ಟ್ರೀಟ್ ಫುಡ್ ಸಿಗುತ್ತೆ. ಸೊ ನಾವು ಫಸ್ಟು ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬರ್ತಾ ಇಲ್ಲಿಗೆ ಬರೋಣ ಅಂತ ಇದ್ದೀವಿ. ಗೈಸ್ ನೋಡಿ, ಬುದ್ಧಂದು ಒಂದು ಸ್ಟ್ಯಾಚು ಇಟ್ಬಿಟ್ಟು ಸೊ ಚಿಕ್ಕದು ಪಾರ್ಕ್ ಥರ ಏನೋ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ಲೈಟಿಂಗ್ಸ್ ಎಲ್ಲ ನಾನು ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾರ್ಕಿಂಗಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬೈಕ್ಗಳನ್ನ ಪಾರ್ಕ್ ಮಾಡಿದ್ದಾರೆ ಅಂದರೆ, ಸೊ ಯಾವುದಕ್ಕೂ ಓಡಾಡೋರ್ಗೂ ತೊಂದರೆ ಆಗಬಾರ್ದು, ತೆಗಿಯೋರ್ಗೂ ತೊಂದರೆ ಆಗಬಾರ್ದು, ಆ ರೀತಿ ಬೈಕ್ನ ಪಾರ್ಕ್ ಮಾಡಿದ್ದಾರೆ. ಇದೆಲ್ಲ ಒಂಥರ ಸಿಸ್ಟಮ್ಯಾಟಿಕ್ ಆಗಿದೆ ಗುರು. ನಿಜವಾಗ್ಲೂ ಇದು ನೋಡಿದ್ರೆ ಭಾಳ ಖುಷಿ ಅನಿಸುತ್ತೆ. ಸುಮಾರು ಹೊತ್ತು ಆದಮೇಲೆ ನಾವು ಒಂದು ಕ್ಲಬ್ಗೆ ಅಂತ ಹೋದ್ವಿ. ಸೊ ಯಾವುದಪ್ಪ ಅಂದರೆ ಪುಕೆಟ್ ಸರ್ಫ್ ಹೌಸ್ ಅಂತ. ಇಲ್ಲಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಏನು ಅಂತ ಅಂದರೆ ಇಲ್ಲಿ 1,500 ಬಾತ್ ಕೊಟ್ಟರೆ ಈ ರೀತಿ ನಾವು ಕೂಡ ಮಾಡ್ಬೋದು. ಸೊ ಆದರೆ ಇದು ಸ್ವಲ್ಪ ಸ್ಕಿಲ್ ಇರಬೇಕು, ಆಡಬೇಕು ಅಂತ ಅಂದರೆ ನಾವು ಜಸ್ಟ್ ನೋಡಿಕೊಂಡು ಅಲ್ಲಿ ಕೂತ್ಕೊಂಡು ಬಂದ್ವಿ. ಏನೂ ಇಲ್ಲ, ಏನು ತೊಗೊಂಡ್ಲೂ ಇಲ್ಲ, ಜಸ್ಟ್ ಕೂತ್ಕೊಂಡ್ವಿ. ಅದಾದಮೇಲೆ ಅಲ್ಲೇನೋ ಮೆನುಗಳೆಲ್ಲ ನೋಡಿದ್ರೆ ನಮಗೇನೋ ಅಷ್ಟೊಂದು ಲೈಕ್ ಆಗಲಿಲ್ಲ.
ಸೊ ಅದಕ್ಕೆ ಜಸ್ಟ್ ಕೂತ್ಕೊಂಡು ಆ ಆಂಬಿಯನ್ಸ್ನೆಲ್ಲ ಎಂಜಾಯ್ ಮಾಡಿ ಈ ಸರ್ಫ್ ಆಡೋದನ್ನ ತುಂಬ ಹೊತ್ತು ಅಲ್ಲೇನೇ ಕೂತ್ಕೊಂಡು ನೋಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ನೀವು ಏನಾದರೂ ಟ್ರೈ ಮಾಡೋದಾದರೆ ಈ ಪುಕೆಟ್ ಸರ್ಫ್ ಹೌಸ್ಗೆ ಬಂದು ಸೊ ಟ್ರೈ ಮಾಡಿ, ನಿಮ್ಗೇನಾದರೂ ಆ ಥರ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ. ಅದಾದಮೇಲೆ ಅಲ್ಲಿಂದ ಸುಮಾರು ಹೊತ್ತು ಸೊ ವಾಕಿಂಗಿಗೆ ಹೋದ್ವಿ. ಇಲ್ಲಿಂದ ಆ್ಯಕ್ಚುಲಿ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ಗೆ ಹತ್ರ, ಸೊ ಅಲ್ಲಿಗೆ ಹೋಗಬೇಕು. ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮಸಾಜ್ ಸೆಂಟರ್ಗಳೇ ಇದ್ದಾವೆ, ಸೊ ಮಸಾಜ್ ಸೆಂಟ್ರದ್ದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಗೈಸ್, ಪುಕೆಟಲ್ಲಿ ಒಂದು ಲೈವ್ ಕಿಚನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಿಜವಾಗ್ಲೂ ಇದು ತುಂಬ ವಿಶೇಷವಾದ ಒಂದು ಕಾನ್ಸೆಪ್ಟು. ಏನಪ್ಪ ಅಂತ ಹೇಳ್ತೀನಿ ಬನ್ನಿ ನೋಡಿ. ಈ ರೀತಿ ಫಿಶ್ಗಳ್ನ ಇಲ್ಲಿ ಇಟ್ಟಿರ್ತಾರೆ ಐಸ್ಗೆ ಹಾಕ್ಬಿಟ್ಟು. ಸೊ ನಾವು ಯಾವುದಾದ್ರೂ ಈ ಫಿಶ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಅವ್ರಿಗೆ ಬಿಲ್ಲಿಂಗ್ ಮಾಡಿಸಿ ಕೊಟ್ಟರೆ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಫಿಶ್ಶು, ಪ್ರಾನ್ಸು, ಸೊ ಥರ ಎಲ್ಲನೂ ಇಲ್ಲಿದೆ. ಇದನ್ನು ಸೊ ಅವ್ರಿಗೆ ಬಿಲ್ಲಿಂಗ್ ಮಾಡಿಸಿ ಕೊಟ್ಬಿಟ್ರೆ ಅವರು ಅಲ್ಲಿ ಅದನ್ನು ರೆಡಿ ಮಾಡಿಬಿಟ್ಟು ಸೊ ಕೊಡ್ತಾರೆ. ಫ್ರೆಶ್ ಮೀನು ಅಂತ ಹೇಳಿ ಅಲ್ಲಿ ಕೊಡ್ತಾರೆ. ಆದರೆ ಮೀನೆಲ್ಲ ಸತ್ತೋಗಿರೋದೆ, ಆದರೆ ಇದ್ದಿದ್ರಲ್ಲಿ ಇದು ಫ್ರೆಶ್ ಮೀನು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ನಾವು ರೆಡಿ ಮಾಡಿಸ್ಕೊಂಡು ತಿನ್ಬೋದು. ಇದಕ್ಕೇನೋ ಒಂದು ಹೆಸರು ಇತ್ತು, ಸೊ ಅದನ್ನು ನಾನು ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಮಾಡಿರೋ ವಿಡಿಯೋ ಡಿಲೀಟ್ ಆಯಿತು. ನೋಡಿ, ಈ ರೀತಿ ಫಿಶ್ನ ನಾನು ತೊಗೊಂಡು ಒಳ್ಳೆ ಫ್ರೈನ ಮಾಡಿಸ್ಕೊಂಡು ಸಕ್ಕತ್ತಾಗಿ ತಿಂದ್ವಿ. ಆ ತಿಂದಿರೋದು ವಿಡಿಯೋ ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟೈತೆ. ಏನೋ ಡಿಲೀಟ್ ಮಾಡೋಕ್ಕೋಗಿ ಏನೋ ಡಿಲೀಟ್ ಮಾಡಿದೆ, ಇರಲಿ. ಬಟ್ ನಿಜವಾಗ್ಲೂ ಅಂದರೆ ಎಕ್ಸ್ಟ್ರೀಮ್ ಗುಡ್ ಆಗಿತ್ತು ಇದಂತೂ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲ ಕಡೆನೂ ಓಡಾಡಿಕೊಂಡು ಈಗ ಒಂದು ಕಡೆ ಫುಡ್ ಸ್ಟ್ರೀಟ್ಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಬೇರೆ ಥರ ಏನಾದರೂ ಸಿಗುತ್ತೆ, ಮತ್ತು ಚಿಕನ್ ಫ್ರೈಡ್ ರೈಸ್ ಸಿಗುತ್ತೆ, ಹಾಗೆ ಮತ್ತು ಎಗ್ ಫ್ರೈಡ್ ರೈಸ್ ಸಿಗುತ್ತೆ. ಸೊ ಎಲ್ಲನೂ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಟೇಸ್ಟ್ ಮಾಡೋಣ ಅಂತ ಒಂದು ಎಗ್ ಫ್ರೈಡ್ ರೈಸು ಆರ್ಡ್ರ್ ಮಾಡಿದ್ದೀನಿ. ಸೊ ಹೆಂಗಿರುತ್ತೆ ಏನು ಅಂತ ಹೇಳ್ತೀನಿ, ಟೇಸ್ಟ್ ಮಾಡಿ ಬನ್ನಿ. ನಿಜವಾಗ್ಲೂ ಒಂಥರ ಚೆನ್ನಾಗಿದೆ, ಒಂಥರ ಸ್ಪೈಸಿಯಾಗಿ ತರಕಾರಿ ಎಲ್ಲ ಹಾಕಿರೋದು ನಿಜವಾಗ್ಲೂ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು. ಚಿಕನ್ ನೂಡಲ್ಸೂ ನಾನು ಟ್ರೈ ಮಾಡಿದೆ, ಮತ್ತು ಚಿಕನ್ ಫ್ರೈಡ್ ರೈಸ್ ಕೂಡ ನಾನು ಟ್ರೈ ಮಾಡಿದೆ. ಎರಡೂ ತುಂಬ ಚೆನ್ನಾಗೈತೆ. ಸೊ ಫುಡ್ಡು ಮಸ್ಟ್ ಆ್ಯಂಡ್ ಫುಡ್ಡು ಇಂಡಿಯನ್ ಫುಡ್ಗೆ ಹೋಗಬೇಡಿ, ತಾಯಿ ಸ್ಟೈಲಲ್ಲಿರೋ ಅಂಥ ಫುಡ್ಗೆ ಹೋಗಿ ಕಡಿಮೆನೂ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟು ಇರುತ್ತೆ, ಅದನ್ನು ಎಂಜಾಯ್ ಮಾಡಿ ಗಾಯ್ಸ್. ಈಗ ಹೊಟ್ಟೆ ತುಂಬ ಊಟ ಆದಮೇಲೆ ಸೊ ಸ್ವೀಟ್ ಏನಾದರೂ ತಿನ್ನಬೇಕಲ್ವಾ, ಅದಕ್ಕೆ 7-Elevenಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ತಾಯಿ ಟೈಮಿಂಗ್ಸಲ್ಲಿ 1:15, ಅದಕ್ಕೆ ಕಪ್ ಕೇಕ್ ತೊಗೊಂಡಿದ್ದೀವಿ. ಓಕೆನಾ, ಈ ಕಪ್ ಕೇಕು ಸೊ 12 ಬಾತು ಹೆಂಗಿದೆ ಏನು ಅಂತ ಹೇಳ್ತೀನಿ ಬನ್ನಿ. ಫುಲ್ಲು ಆಯಿಲಿ ಆಗಿದೆ ಬನಾನಾ ಕೇಕು. ಓಕೆ, ಪಾಕೆಟಲ್ಲಿ ಇರೋದಕ್ಕೆ ಹೆಂಗಿರುತ್ತೆ ಹಂಗೆ. ಪುಕೆಟ್ ಗ್ರೇಸ್ಲ್ಯಾಂಡ್ ಅಂತ ಏನು ಸಕ್ಕತ್ತಾಗಿದೆ ರೆಸಾರ್ಟ್ ಆ್ಯಂಡ್ ಸ್ಪಾ. ಒಳಗಡೆ ಅಂತೂ ಸಕ್ಕತ್ತಾಗಿದೆ. ಅಲ್ಲಿ ಏನು ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ, ಫೋಟೋ ವಿಡಿಯೋ, ಆದರೆ ಸುಮ್ಮನೆ ಅಲ್ಲಿ ಹೋಗಿ ಹೆಂಗಿದೆ ಅಂತ ನೋಡ್ಕೊಬರೋಕ್ಕೆ ಅಂತ ಹೋಗಿದ್ವಿ. ಇಲ್ಲಿಂದ ಅಲ್ಲಿವರೆಗೂ ಐತೆ, ಏನು ಸೂಪರ್ ಆಗೈತೆ ಗೊತ್ತಾ ಇದು ಗೈಸ್. ನಾವೇನಾದರೂ ರೋಡ್ ಕ್ರಾಸ್ ಮಾಡಬೇಕು ಅಂದ್ರೂ ಇಲ್ಲಿ ಜೀಬ್ರಾ ಪಾಯಿಂಟ್ ಇದೆಯಲ್ಲ, ಇಲ್ಲೇನೇ ಮಾಡಬೇಕು. ಇಲ್ಲೆಲ್ಲಾದರೂ ಮಾಡ್ತಿದ್ರೆ ಪೊಲೀಸ್ ಏನಾದರೂ ನೋಡಿದ್ರೆ ಫೈನ್ ಹಾಕೋ ಚಾನ್ಸಸ್ಸು ಜಾಸ್ತಿ ಇರುತ್ತಂತೆ. ಸೊ ಅದಕ್ಕೆ ಅದೊಂದು ತಲೆಯಲ್ಲಿರಲಿ.